ಚಕ್ಲಿ ಈ ರೀತಿ ರೌಂಡ್ ರೌಂಡ್ ಆಗಿ ಬರ್ತಾ ಇಲ್ಲ, ಈ ರೀತಿ ಸುತ್ತುವಾಗ ಕಟ್ ಆಗ್ತಾ ಇದೆ, ಕ್ರಿಸ್ಪಿ ಆಗ್ತಾ ಇಲ್ಲ ಅಂತ ತುಂಬ ಜನರು ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರ್ಗರಿಯಾದ, ಕ್ರಿಸ್ಪಿಯಾದ ಮತ್ತು ಎಷ್ಟೇ ದೊಡ್ಡದಾಗಿ ಮಾಡಿದ್ರೂ ಕೂಡ ಚಕ್ಲಿ ಮುರಿದೇ ಇರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಅಗಲವಾದಂಥ ಬುಟ್ಟಿ ತೊಗೊಂಡು ಅದರಲ್ಲಿ ನಾನು ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅಕ್ಕಿನ ಉಪಯೋಗಿಸ್ಕೋಬೋದು. ಈಗ ಇದಕ್ಕೆ ನೀರು ಹಾಕಿ ಒಂದು 3 ರಿಂದ 4 ಬಾರಿ ಆದರೂ ಬೇರೆ ಬೇರೆ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ 1 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಎಲ್ಲ ನೀರನ್ನ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ವಾಶ್ ಮಾಡುವಂಥ ಅಕ್ಕಿಯನ್ನು ಸ್ಟ್ರೈನರ್ನಲ್ಲಿ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈನರ್ ಇದ್ದರೆ ಹಾಕ್ಕೊಳ್ರಿ, ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ಎಲ್ಲ ನೀರನ್ನ ಸೋಸಿ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕೋಬೋದು. ಸ್ಟ್ರೈನರ್ನಲ್ಲಿ ಹಾಕಿಟ್ಕೊಂಡಿದ್ದೆ, ಎಲ್ಲ ನೀರೆಲ್ಲ ನೀಟಾಗಿ ಸೋರಿದೆ. ಈಗ ಈ ಅಕ್ಕಿಯನ್ನು ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳೋಣ. ಈ ರೀತಿ ತೆಳ್ಳಗರಡಿ ಮನೆ ಒಳಗಡೆ ಅಂದರೆ ನೆರಳಲ್ಲೇ ಒಣಗಿಸ್ಕೊಳ್ಳೋಣ, ಬಿಸಿಲಲ್ಲಿ ಹಾಕಕ್ಕೆ ಹೋಗಬಾರ್ದು. ಒಂದು 3 ರಿಂದ 4 ಅವರ್ ಬಿಟ್ಟರೆ ಬೇಗನೆ ಒಣಗೋಗುತ್ತೆ. ನೋಡಿರಿ, ಎಲ್ಲ ಚೆನ್ನಾಗಿ ಒಣಗಿವೆ. ಈಗ ಒಂದು ಸಲ ಅಳತೆ ಮಾಡಿ ಹಾಕೊತಾ ಇದ್ದೀನಿ. ಮೆಜರ್ಮೆಂಟ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತೇಳಿ ಈ ರೀತಿ ಅಳತೆ ಮಾಡಿ ಹಾಕೊತಾ ಇದ್ದೀನಿ. ನೋಡಿರಿ, ಈ ಬೌಲಿಂದ 3 ಬೌಲ್ ಆಗುವಷ್ಟು ವಾಶ್ ಮಾಡಿ ಒಣಗಿಸಿರುವಂಥ ರೇಷನ್ ಅಕ್ಕಿ ಹಾಕೊತಾ ಇದ್ದೀನಿ. ಈಗ ಈ ಅಕ್ಕಿಯನ್ನು ನಾವೇನು ಮಾಡಬೇಕು, ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಒಣಗಿದ ಮೇಲೇ ಬಿಸಿ ಮಾಡ್ಕೊಳ್ರಿ. ನೋಡಿ, ನೀಟಾಗಿ ಒಣಗಿ ರೆಡಿಯಾಗಿವೆ. ಈಗ ಬಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಬಿಸಿ ಮಾಡ್ಕಿಟ್ಟಿದ್ದೆ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ವಾಶ್ ಮಾಡಿ ಒಣಗಿಸಿರುವಂಥ ಅಕ್ಕಿಯನ್ನು ಈ ರೀತಿ ಸ್ವಲ್ಪ ಹಾಕಿ ಹುರ್ಕೊಳ್ಳೋಣ. ತುಂಬ ಹೊತ್ತು ಹುರಿಯೋಕ್ಕೆ ಹೋಗಬೇಡ್ರಿ, ಕೈಯಿಂದ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಅನ್ನಿಸ್ಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿರಿ, ಈ ರೀತಿ ಚೆನ್ನಾಗಿ ಹುರಿದ ಮೇಲೆ ಒಂದು ಅಗಲವಾದಂಥ ಪಾತ್ರೆಗೆ ಹಾಕ್ಕೊಡ್ರಿ. ಇದೇ ರೀತಿ ಉಳಿದಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ಹುರಿದು ಪಾತ್ರೆಯಲ್ಲಿ ಹಾಕೊತಾ ಇದ್ದೀನಿ. ಈಗ ಈ ಅಕ್ಕಿಯನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇವು ಸ್ವಲ್ಪ ಬಿಸಿ ಆರಲಿ, ಅಷ್ಟರಲ್ಲಿ ಕಡೆ ಬೇರೆ ಸಾಮಗ್ರಿಯನ್ನು ಹುರ್ಕೊಳ್ಳೋಣ. ನಂತರ ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟು ಅದರಲ್ಲಿ ನಾನು ಅಕ್ಕಿ ಅಳತೆ ಮಾಡಿರೋ ಬೌಲ್ನಿಂದನೇ 3 ಬೌಲ್ ಅಕ್ಕಿಗೆ 1 ಬೌಲ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಗರ್ಗರಿ ಇದ್ದರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೆತ್ತಗೆ ಅನಿಸಿದ್ರೆ ಮಾತ್ರ ಬಿಸಿ ಮಾಡಿ ಈ ರೀತಿ ಅಕ್ಕಿಯಲ್ಲೇ ಸೇರಿಸ್ಕೊಡ್ರಿ. ನಂತರ ಅದೇ ಪಾತ್ರೆಯನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿರಿ, ಈ ರೀತಿ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲೇ ನಾನು ಒಂದು 1/4 ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ಕೂಡ ಹಾಕಿ ಹುರ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗಿರಬಾರ್ದು, ಆದರೆ ಹುರಿದಿರಬೇಕು. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಈಗ ಇವುಗಳನ್ನು ಕೂಡ ಅದೇ ಅಕ್ಕಿಯಲ್ಲಿ ಸೇರಿಸ್ಕೊಳ್ಳೋಣ. ನಂತರ ಅದೇ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಳ್ರಿ, ಅದರ ಗ್ಯಾಸ್ನ ಆನ್ ಮಾಡ್ಕೋಬೇಡ್ರಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಜೀರಿಗೆ, ಒಂದು 3 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಜಸ್ಟ್ ಅದೇ ಪಾತ್ರೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಯಾಕೆಂದರೆ ಪಾತ್ರೆ ಬಿಸಿ ಇರುತ್ತೆ ನೋಡಿರಿ, ಅದರಲ್ಲೇ ನೀಟಾಗಿ ಬಿಸಿ ಆಗುತ್ತೆ. ಒಲೆ ಮೇಲೆ ಇಟ್ಟು ಹುರಿಯೋ ಅವಶ್ಯಕತೆ ಇಲ್ಲ, ಪಾತ್ರೆನೇ ಚೆನ್ನಾಗಿ ಬಿಸಿ ಇರುತ್ತೆ, ಅದರಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಈಗ ಇವೆಲ್ಲವನ್ನು ನಾವು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಕಾಣಿಸ್ತಾ ಇರ್ಬೋದು, ಚೆನ್ನಾಗಿ ಹುರಿದಾಗಿದೆ. ಈಗ ಇವುಗಳನ್ನು ಕೂಡ ಅದೇ ಅಕ್ಕಿಯಲ್ಲಿ ಸೇರಿಸ್ಕೊಳ್ಳೋಣ. ನೋಡಿರಿ, ಎಲ್ಲವೂ ಕೂಡ ಪೂರ್ತಿಯಾಗಿ ತಣ್ಣಗಾಗಿವೆ. ಈಗ ಒಂದ್ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ರಮಾಣದಲ್ಲಿ ಅಳತೆ ಮಾಡಾಕೊಂಡ್ರೆ ತುಂಬ ಗರ್ಗರಿಯಾದಂಥ ಚಕ್ಲಿ ನಿಮ್ದಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಮಿಲ್ಗೋಗಿ ನೀವು ಹಿಟ್ಟು ಮಾಡಿಸ್ಕೊಂಬರ್ಬೋದು. ಸ್ವಲ್ಪ ಇದ್ದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು. ನಾನು ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹಿಟ್ಟು ಮಾಡಿಸ್ಕೊಂಬಂದಮೇಲೆ ಒಂದು ಸಲ ನೀಟಾಗಿ ಜಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಲಲ್ಲಿ ಹಿಟ್ಟು ಮಾಡಿದ್ರೆ ಹಿಟ್ಟು ನಮಗೆ ತುಂಬ ಸ್ಮೂತಾಗಿ ರೆಡಿ ಆಗುತ್ತೆ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ತರಿ ಅನಿಸುತ್ತೆ. ಹಾಗಾಗಿ ಜಾಸ್ತಿ ಇದ್ದರೆ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬರ್ರಿ, ಸ್ವಲ್ಪ ಇದ್ದರೆ ಮನೆಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಿಟ್ಟು ಕಲಿಸೋಕ್ಕಿಂತ ಮುಂಚೆ ನಾವು ಎಣ್ಣೆ ಬಿಸಿ ಮಾಡ್ಕಿಟ್ಕೋಬೇಕು. ಹಾಗಾಗಿ ಒಲೆ ಮೇಲೆ ಒಂದು ಚಿಕ್ಕ ಫ್ರೈ ಪ್ಯಾನ್ನ ಬಿಸಿ ಮಾಡ್ಕಿಟ್ಟು ಅದರಲ್ಲಿ ಅಕ್ಕಿ ಅಳತೆ ಮಾಡಿರೋ ಬೌಲ್ನಿಂದನೇ ಅರ್ಧ ಬೌಲ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಚಕ್ಲಿನ ಮಾಡ್ಕೊತಾ ಇದ್ದರೆ ಎಣ್ಣೆನೂ ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ. ಎಣ್ಣೆ ಬಿಸಿ ಆಗಲಿ, ಅಷ್ಟರಲ್ಲಿ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ನೀಟಾಗಿ ಹಿಟ್ಟನ್ನು ಜಡಿ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಇರೋದ್ರಿಂದ ಉಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಡ್ರಿ. ಈಗ ಒಂದ್ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಕಾಳು ಮೆಣಸು ಕೂಡ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿರಿ, ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿ ಅದರಲ್ಲಿ 1/4 ಕಪ್ನಷ್ಟು ಬಿಳಿ ಎಳ್ಳು ಮತ್ತು
ಒಂದು 2 ಸ್ಪೂನ್ನಷ್ಟು ಅಜ್ವಾಯಿನ ಅಥವಾ ಓಂಕಾಳು ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಚೆನ್ನಾಗಿ ಬಿಸಿ ಮಾಡಿದಂಥ ಎಣ್ಣೆನ ಹಾಕ್ಕೋಬೇಕು. ಈ ರೀತಿ ಅಜ್ವಾಯಿನ್ ಮತ್ತು ಎಳ್ಳು ಮೇಲೆ ಬಿಸಿ ಎಣ್ಣೆ ಹಾಕ್ದೇನೆ ಹಾಗೆ ಡೈರೆಕ್ಟಾಗಿ ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿಕೊಂಡು ನೀವು ಚಕ್ಲಿನ ಒತ್ತಿ ಫ್ರೈ ಮಾಡಿಕೊಂಡ್ರೆ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಚಕ್ಲಿಗೆ ಅಂಟಿರುವಂಥ ಎಳ್ಳು ಅಜ್ವಾಯಿನ್ ಏನಾಗುತ್ತೆ ಬಿಸಿ ಎಣ್ಣೆಯಲ್ಲಿ ಉದುರೋಗುತ್ತೆ. ಆದರೆ ಈ ರೀತಿ ಅಜ್ವಾಯಿನ್ ಮತ್ತು ಎಳ್ಳು ಮೇಲೆ ಬಿಸಿ ಎಣ್ಣೆ ಹಾಕಿ ನೀವು ಈ ರೀತಿ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಚಕ್ಲಿನ ಒತ್ತಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಯಾವುದೇ ಕಾರಣಕ್ಕೂ ಚಕ್ಲಿಯಿಂದ ಎಳ್ಳು ಅಜ್ವಾಯಿನ್ ಎಣ್ಣೆಯಲ್ಲಿ ಉದುರೋದಿಲ್ಲ, ನೀಟಾಗಿ ಚಕ್ಲಿಗೆ ಅಂಟ್ಕೊಂಡಿರುತ್ತೆ. ಆಮೇಲೆ ಎಲ್ಲವನ್ನು ಈ ರೀತಿ ಒಂದ್ಸಲ ನೀಟಾಗಿ ಕಲಸಿ ಈ ರೀತಿ ಹಿಟ್ಟಿನಲ್ಲಿ ಉಂಡೆ ಮಾಡಿ ನೋಡ್ರಿ. ಈ ರೀತಿ ಹಿಟ್ಟು ಉಂಡೆ ರೂಪದಲ್ಲಾದರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ಈ ರೀತಿ ನಿಮ್ಗೆ ಏನಾದರೂ ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಕಲಿಸ್ಕೊಡ್ರಿ. ಚೆನ್ನಾಗಿ ಈ ರೀತಿ ಎಣ್ಣೆನ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಚೆನ್ನಾಗಿ ಬಿಸಿ ಮಾಡಿದಂಥ ನೀರನ್ನ ಈ ರೀತಿ ಹಿಟ್ಟಿನ ಮಧ್ಯದಲ್ಲಿ ಹಾಕಿ ಒಂದ್ಸಲ ನೀಟಾಗಿ ಸ್ಪೂನಿಂದ ಕಲಿಸ್ಕೊಡ್ರಿ. ಈ ರೀತಿ ನಾವು ಬಿಸಿನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ನಮಗೆ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ಟಾಗೋದಿಲ್ಲ, ರೌಂಡಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮೊದಲನೇ ಸಲ ಹಾಕಬೇಕಾದ್ರೆ ನೀರನ್ನ ಚೆನ್ನಾಗಿ ಬಿಸಿ ಮಾಡಿ ಇದರಲ್ಲಿ ಹಾಕಿ ಕಲಿಸ್ಕೊಡ್ರಿ. ಈಗ ಬಿಸಿನೀರು ಹಾಕಿರೋದ್ರಿಂದ ಮೊದಲು ನೀರು ಹಾಕ್ತೇನೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈ ರೀತಿ ಕಲಿಸಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ನಾದ್ಕೊಳ್ಳೋಣ. ಮೊದಲನೇ ಸಲ ಹಾಕಬೇಕಾದ್ರೆ ಮಾತ್ರ ನೀವು ಚೆನ್ನಾಗಿ ಬಿಸಿ ಮಾಡಿದಂಥ ನೀರನ್ನ ಹಾಕಿ ಕಲಸಿ ನಂತರ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ತಣ್ಣೀರನ್ನ ಹಾಕಿ ಕಲಿಸ್ಕೋಬೋದು. ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಡ್ರಿ, ಸಾಫ್ಟ್ ಆಗಬಾರ್ದು. ಹಿಟ್ಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಲಿಸ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, ಹಿಟ್ಟನ್ನು ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲೆ ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿ, 10 ನಿಮಿಷ ಆದಮೇಲೆ ಮೊದಲು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲೇ ಚಕ್ಲಿನ ಒತ್ತೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಿಟ್ಟನ್ನು ಕಲಸಿ ನೆನೆಸ್ಬೇಕಂತೇನಿಲ್ಲ, ಕಲಿಸಿದ್ಮೇಲೆ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಟೈಮ್ ಇದ್ದರೆ ಒಂದು 10 ನಿಮಿಷ 20 ನಿಮಿಷ ನೆನೆಸಿ ಕೂಡ ಮಾಡ್ಕೋಬೋದು. ನೋಡಿ, 10 ನಿಮಿಷ ಆದಮೇಲೆ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೊಳ್ಳೋಣ. ಆಮೇಲೆ ಚಕ್ಲಿ ಒಳಗೂ ಕೂಡ ಸ್ವಲ್ಪ ಮೊದಲು ಎಣ್ಣೆನ ಸವರ್ಕೊಡ್ರಿ. ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಒಳಗಡೆ ಹಿಟ್ಟು ಎಲ್ಲೂ ಅಂಟ್ಕೊಳ್ಳೋಲ್ಲ. ಆಮೇಲೆ ಇದ್ರ ಒಳಗಡೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿಯನ್ನು ಒತ್ತಿಟ್ಕೊಳ್ಳೋಣ. ನೋಡಿರಿ, ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಟ್ಟಾಗೋದಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಚಕ್ಲಿನ ಒತ್ಕೋಬೋದು. ಹಿಟ್ಟು ಕಲಿಸುವಾಗ ನೀವು ಸ್ವಲ್ಪ ನೀರು ಹಾಕಿ ತುಂಬ ಹೊತ್ತು ಕಲಿಸ್ಕೊಂಡ್ರೆ ಈ ರೀತಿ ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ಟಾಗೋದಿಲ್ಲ, ರೌಂಡಾಗಿ ಚೆನ್ನಾಗಿ ಬರುತ್ತೆ. ನೋಡಿರಿ, ಸ್ವಲ್ಪ ಒತ್ತಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆಯಲ್ವ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ನೋಡಿದಾಗ ಎಣ್ಣೆಯಲ್ಲಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಒತ್ತಿಟ್ಟಿರುವಂಥ ಚಕ್ಲಿಯನ್ನು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾ ಹೋಗೋಣ. ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಚಕ್ಲಿನ ನೀವು ಬಿಡ್ಬೋದು. ಈ ರೀತಿ ಚಕ್ಲಿನ ಎಣ್ಣೆಗೆ ಬಿಟ್ಟಾಗ ತಕ್ಷಣವೇ ಈ ರೀತಿ ಮೇಲೆ ಬರಬೇಕು, ಆ ರೀತಿನೂ ಎಣ್ಣೆನ ಬಿಸಿ ಮಾಡ್ಕೋಬೇಕು. ನೋಡಿರಿ, ಎಣ್ಣೆಯಲ್ಲಿ ಬಿಟ್ಕೊಳ್ಳೆ ಇಮಿಡಿಯೇಟಾಗಿ ತಿರುಗಿಸ್ಕೋಬೇಡ್ರಿ. ಎಣ್ಣೆಯಲ್ಲಿ ಬಬಲ್ಸ್ ಸ್ವಲ್ಪ ಕಡಿಮೆ ಆಗೋವರೆಗೂ ಬಿಟ್ಬಿಡ್ರಿ. ಎಣ್ಣೆಯಲ್ಲಿ ಬಬಲ್ಸ್ ಈ ರೀತಿ ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ತಾ ಎರಡು ಕಡೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಫ್ರೈ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೇ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿರಬೇಕು. ಅಂದಾಗಲೇ ನಮಗೆ ಚಕ್ಲಿ ಗರಿಗರಿಯಾಗಿ ಬರುತ್ತೆ. ನೋಡಿರಿ, ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಟಿಶ್ಯೂ ಪೇಪರ್ನಲ್ಲಿ ತಗೊಳ್ಳೋಣ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಕೂಡ ಚಕ್ಲಿನ ಒತ್ತಿ ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ. ಚಕ್ಲಿ ಎಷ್ಟೇ ದಿನ ಇಟ್ಟರೂ ಕೂಡ ಗರಿಗರಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.